ಮೆಸೊಪೊಟಮಿಯಾದಿಂದ ಪ್ರಾರಂಭವಾದ ಇತಿಹಾಸದ ಮೊದಲ ನಾಗರಿಕತೆಗಳ ತೊಡಕು ಸೋಮರ್, ಅಕ್ಕಾಡ್, ಬ್ಯಾಬಿಲಾನ್, ಅಸಿರಿಯಾ ಸಾಮ್ರಾಜ್ಯಗಳ ಕ್ರೇಡಲ್ ಆಫ್ ಸಿವಿಲೈಸೇಷನ್ ಎಂದು ಗುರುತಿಸಲಾದ ಇರಾಕ್ ವಿಜ್ಞಾನ ಸಾಹಿತ್ಯ ಶಾಸ್ತ್ರಗಳಲ್ಲಿ ಪ್ರಪಂಚದ ಮೊದಲ ಆವಿಷ್ಕಾರಗಳಿಗೆ ನೆಲೆವಾಯಿತು. ಬಾಗ್ದಾದ್ ನಗರವು ಅಬ್ಬಾಸಿದ್ ಖಿಲಾಫತ್ನ ರಾಜಧಾನಿಯಾಗಿ ಇಸ್ಲಾಮಿಕ್ ಗೋಲ್ಡನ್ ಏಜ್ಗೆ ಸಾಕ್ಷಿಯಾದರೂ ಮಂಗೋಲ್ ದಾಳಿಯಿಂದ ನಂತರದ ಶತಮಾನಗಳಲ್ಲಿ ಇಡೀ ಪ್ರದೇಶ ಕುಸಿತ ಕಂಡಿತು. ಓಟಮಾನ್ ಸಾಮ್ರಾಜ್ಯದಿಂದ ಬ್ರಿಟಿಷ್ ಆಡಳಿತ, ಸ್ವಾತಂತ್ರ್ಯ, ರಾಜವಂಶದ ಪತನ ಮತ್ತು 1968ರಲ್ಲಿ ಬಾತ್ ಪಕ್ಷ ಅಧಿಕಾರಕ್ಕೆ ಬಂದು ಸದ್ದಾಂ ಹುಸೇನ್ನ ಕಠಿಣ ಆಡಳಿತ, ಇರಾನ್ ಇರಾಕ್ ಯುದ್ಧ, ಕುವೈತ್ ಆಕ್ರಮಣ, ನಂತರ ಅಮೆರಿಕ ನೇತೃತ್ವದ 2003ರ ಆಕ್ರಮಣದಿಂದ ಇರಾಕ್ ರಾಜಕೀಯ ಭೂಪಟ ಸಂಪೂರ್ಣವಾಗಿ ಬದಲಾಗಿದೆ. ಇತ್ತೀಚಿನ ದಶಕಗಳಲ್ಲಿ ಐಸಿಸ್ ಉಗ್ರಗಾಮಿತನ ಎದುರಿಸಿ ದೇಶ ಪುನರ್ ನಿರ್ಮಾಣದ ಹಾದಿಯಲ್ಲಿ ಸಾಗುತ್ತಿದೆ. ಪ್ರಪಂಚದ ಅತ್ಯಧಿಕ ತೈಲ ಸಂಪತ್ತು ಹೊಂದಿರುವ ಇರಾಕ್ ಇಂದಿಗೂ ಜಾಗತೀಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪ್ರಪಂಚದ ಹಾಗೆ ಭಾರತದ ಯಾವುದೇ ಮೂಲೆಗೆ ಪ್ರವಾಸ ಮಾಡಬೇಕು ಅಂತಿದ್ರೆ ನಾನು ರೆಕಮೆಂಡ್ ಮಾಡುವಂತಹ ಕರುನಾಡಿನ ಹೆಮ್ಮೆಯ ಅಚ್ಚುಮೆಚ್ಚಿನ ಕಂಪ್ನಿ ವೇ ಟು ವರ್ಲ್ಡ್. ನನ್ನ ಪ್ರೀತಿಯ ಸಹೋದರ ಹಾಗೆ ಸ್ನೇಹಿತರಾದ ರಾಕೇಶ್ ಅವರು ನಡೆಸ್ತಾ ಇರೋ ಈ ಕಂಪ್ನಿ ಎಷ್ಟು ಮಟ್ಟಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಅದನ್ನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕ್ಷಣದಲ್ಲೂ ನಾನು ಟಿಕೆಟಿಂಗ್ ವಿಷಯ ಆಗಲಿ, ವೀಸಾ ವಿಷಯ ಆಗಲಿ ತಲೆ ಕೆಡಿಸ್ಕೊಳ್ಳೇಬೇಕಾಗಿಲ್ಲ. ಅಷ್ಟು ಸುಗಮವಾಗಿ ಪ್ರತಿಯೊಂದನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಈ ಮುಕ್ತವಾಗಿ ಹೇಳಬೇಕು ಎಲ್ಲೋ ಗೊತ್ತಿಲ್ಲ, ಈ ನಮ್ಮ ಗ್ಲೋಬಲ್ ಕನ್ನಡಿಗ ರಾಮಣ್ಣ ಈಗ ಯಾವ ದೇಶಕ್ಕೆ ಹೋಗ್ತಾ ಇರಲ್ಲ, ಯಾವ ದೇಶಕ್ಕೆ ಹೋದ್ರೂ ಅವ್ರು ಸುಖವಾಗಿರಲಿ, ಕ್ಷೇಮವಾಗಿರಲಿ, ಒಳ್ಳೆ ಬಿಡುತ್ತರಲಿ ಅಂತ ಕೇಳ್ಕೊತಾ ಕಲಾ ಮಾಧ್ಯಮದ ವತಿಯಿಂದ 1 ಲಕ್ಷ ರೂಪಾಯಿನ ನಾನು ಅವರ ಮುಂದಿನ ಪ್ರಯಾಣಕ್ಕೆ ಅಂತ ಕೊಡ್ತೀನಿ. ಅದನ್ನು ಬಳಸ್ಕೊಳ್ಳಿ, ಅದನ್ನು ಚೆನ್ನಾಗಿರಲಿ. ಯಾಕಂದ್ರೆ ಅವ್ರು ನನ್ನ 100 ಸಲ ಕರೆದ್ರು ಬನ್ನಿ ಒಂದು ಟ್ರಿಪ್ಪಿಗೆ ಹೋಗೋಣ ಅಂತ. ಹಾಗಾಗಿ ನಮ್ಮ ಈ ಕೆಲಸದ ಒತ್ತಡದ ಮಧ್ಯೆ ಆಗ್ತಾ ಇಲ್ಲ, ಆದರೆ ನಾನು ಅವರ ಖರ್ಚಿಗೆ ಅದನ್ನು ಬಳಸ್ಕೊಳ್ಳಿ ಅಂತ ಕೊಡ್ತೀನಿ ಅಣ್ಣ, ದಯವಿಟ್ಟು ತಗೊಳ್ಳಿ. ಇತಿಹಾಸದಲ್ಲೇ ಮೊದಲ ಬಾರಿ ಇರಬೇಕು ಒಂದು ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ಗೆ ಈ ಮಟ್ಟಕ್ಕೆ ಸಹಕಾರವನ್ನು ನೀಡ್ತಾ ಇರೋದು. ನನ್ನ ಪ್ರೀತಿಯ ಆಪ್ತರಾದ ಕಲಾ ಮಾಧ್ಯಮದ ಪರಂ ಅವರು ಮನೆಗೆ ಬಂದು ನನ್ನ ಸಂದರ್ಶನ ಮಾಡಿ ಸರ್ಪ್ರೈಸ್ ಆಗಿ ನನ್ನ ಮುಂದಿನ ಪ್ರವಾಸಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದು, ಇದು ಹಣಕ್ಕಿಂತ ಮೀರಿದಂತಹ ಒಂದು ಭಾವನೆ. ಆ ಒಂದು ಪ್ರೀತಿ ಪ್ರೋತ್ಸಾಹ ಮನಸ್ಸು ತುಂಬಿ ಬಂದಿದೆ. ತುಂಬ ಹೃದಯದ ಧನ್ಯವಾದಗಳು ಪರಂ ಅವರೇ. ಪ್ರೀತಿಯ ಗ್ಲೋಬಲ್ ಕನ್ನಡಿಗರಿಗೆ ಸ್ವಾಗತ, ಸುಸ್ವಾಗತ. ನಾನಿದ್ದೀನಿ ಇರಾಕ್ ದೇಶದ ರಾಜಧಾನಿಯಾದ ಬಾಗ್ದಾದ್ ನಗರದಲ್ಲಿ. ಬಾಗ್ದಾದ್ ಇರಾಕ್ನ ರಾಜಧಾನಿ ಮತ್ತು ಅತಿ ದೊಡ್ಡ ನಗರವಾಗಿದ್ದು ದೇಶದ ಮಧ್ಯಭಾಗದಲ್ಲಿ ಟೈಗ್ರಿಸ್ ನದಿಯ ದಂಡೆಯಲ್ಲಿದೆ. 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಇದು ಮಧ್ಯಪ್ರಾಚ್ಯ ಮತ್ತು ಅರಬ್ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಒಂದಾಗಿದೆ ಮತ್ತು ದೇಶದ ಜನಸಂಖ್ಯೆಯ 22% ಇಲ್ಲಿ ವಾಸವಾಗಿದೆ. ಈ ಒಂದು ನಗರದ ಅತ್ಯಂತ ಫೇಮಸ್ ಆದ ಮುತನ್ನಬಿ ಸ್ಟ್ರೀಟ್ ಅಥವಾ ಮುತನ್ನಬಿ ಬೀದಿಯಲ್ಲಿ ಇರಾಕ್ ದೇಶದ ಮಿಲಿಟರಿ, ಪೊಲೀಸ್ ಹಾಗೆ ಸಾಕಷ್ಟು ಜಾಗಗಳಲ್ಲಿ ಇರಾಕ್ನ ಈ ಒಂದು ಲಾಂಛನವನ್ನು ನೋಡ್ಬೋದು. ಕಪ್ಪು ಮತ್ತು ಚಿನ್ನದ ಬಣ್ಣದ ಹದ್ದನ್ನು ಹೊಂದಿದ್ದು ಅದರಲ್ಲಿ ಅರೇಬಿಕ್ ಭಾಷೆಯಲ್ಲಿ ದಿ ಇರಾಕಿ ರಿಪಬ್ಲಿಕ್ ಎಂದು ಬರೆದಿರುವ ಹಸಿರು ಬ್ಯಾನರ್ ಇದೆ. ಇರಾಕಿ ಧ್ವಜದ ಚಿತ್ರವನ್ನು ಹೊಂದಿರೋ ಗುರಾಣಿ ಹದ್ದಿನ ಎದೆ ಮೇಲೆ ಕೂಡ ನೀವು ನೋಡ್ಬೋದು. ನೀವು ನೋಡ್ತಾ ಇರುವಂತಹ ಈ ಸುಂದರವಾದ ಅಲ್ ಮುತನ್ನಬಿ ಬೀದಿ ಇರಾಕ್ ದೇಶದ ಹಾಗೆ ಬಾಗ್ದಾದ್ ನಗರದ ಸಾಂಸ್ಕೃತಿಕ ಹಾಗೆ ಬಹಳ ಇಂಟಲೆಕ್ಚುವಲ್ ಜಾಗ ಅಂತಲೇ ಕರಿಬೋದು. ಯಾಕೆ ಅಂದರೆ ತಲತಲಾಂತರದಿಂದ 10ನೇ ಶತಮಾನದ ಹಿಂದಿನಿಂದ ಈ ಒಂದು ಜಾಗದಲ್ಲಿ
ರೈಟರ್ಸು, ಪೊಯೆಟ್ಸು, ಹಾಗೆ ಥಿಂಕರ್ಸು ಎಲ್ಲರೂ ಒಟ್ಟಿಗೆ ಸೇರಿ ಸಾಕಷ್ಟು ವಿಷಯಗಳ ಬಗ್ಗೆ ಕಾನ್ಸ್ಟೆಂಟಾಗಿ ಚರ್ಚೆಯನ್ನು ಮಾಡ್ತಾ ಇದ್ರಂತೆ. ಈ ಒಂದು ಬೀದಿಯನ್ನು ಅಲ್ ಮುತನಬಿ ಬೀದಿ ಅಂತ ಯಾಕೆ ಕರೀತಾರಪ್ಪ ಅಂದರೆ 10ನೇ ಶತಮಾನದ ಇರಾಕಿ ಪೊಯೆಟ್ ಆದ ಅಲ್ ಮುತನಬಿ ಅವರ ಮೇಲೆ ಈ ಒಂದು ಹೆಸರನ್ನು ಇಡಲಾಗಿದೆ. ಈ ಒಂದೇ ಬೀದಿಯಲ್ಲೆಲ್ಲ ಇರಾಕ್ನ ಎಲ್ಲ ಪುಸ್ತಕ ಅಂಗಡಿಗಳು ಮಾರಾಟವನ್ನು ಮುಗಿಸಿದ ನಂತರ ಹಾಗೆ ರಸ್ತೆಯಲ್ಲೇ ಓಪನ್ ಆಗಿ ಪುಸ್ತಕಗಳನ್ನು ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ಪುಸ್ತಕ ಓದೋನು ಯಾವತ್ತೂ ಕದಿಯಲ್ಲ, ಕದಿಯೋನು ಯಾವತ್ತೂ ಪುಸ್ತಕ ಓದಲ್ಲ. ನಮ್ಮ ದೇಶದಲ್ಲಿ ನಾವು ಹೇಗೆ ಕ್ರಿಕೆಟ್ ಆಟಗಾರರನ್ನು ಸೆಲೆಬ್ರೇಟ್ ಮಾಡ್ತೀವಿ, ಅದೇ ಥರ ಇರಾಕ್ ದೇಶದಲ್ಲಿ ಎಲ್ಲೆಲ್ಲೂ ಫುಟ್ಬಾಲ್ನ ಹುಚ್ಚು. ನೀವು ನೋಡ್ಬೋದು, ಕ್ರಿಶ್ಚಿಯಾನೋ ರೊನಾಲ್ಡೋ ಸಿಕ್ಕಾಪಟ್ಟೆ ಫೇಮಸ್ಸು, ಮೆಸ್ಸಿ ಕೂಡ ಎಲ್ಲೆಲ್ಲೂ ಅವರ ಫೋಟೋಗಳು ಮತ್ತು ಎಲ್ಲ ಬೀದಿಗಳಲ್ಲೂ ನೀವು ಫುಟ್ಬಾಲ್ ಆಡೋದನ್ನು ನೋಡ್ಬೋದು. Habibi, welcome to Iraq. ಇರಾಕ್ ದೇಶದ ರಾಜಧಾನಿಯನ್ನು ನಾನು ಒಬ್ಬನೇ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ. ನನ್ನ ಮೀಟ್ ಮಾಡೋದಕ್ಕೆ ಹಾಗೆ ನನಗೆ ಈ ಒಂದು ದೇಶ ಮತ್ತು ಈ ಒಂದು ಊರನ್ನು ತೋರಿಸೋದಕ್ಕೆ ಒಬ್ಬರು ಸ್ನೇಹಿತರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ. ಅವರೇ ನಬಾ ಅವರು. ಹಲೋ ನಬಾ, ನೋಡಿ. ಸೊ ಇವ್ರ ಹೆಸರು ನಬಾ ಅಂತ. ಇವರು ಹಿಂದಿಯನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ. नमस्ते, कैसे हो आप लोग? मैं नबा हूँ, मैं इराक से हूँ, बगदाद. और वेलकम से शाहरुख खान से. शाहरुख खान से? So you are a big fan of Shahrukh Khan? Of course. Yeah? And you have dressed like a Bollywood heroine. Huh? So I'm very happy to see you. Me too. कैसे हो? कैसा है? बहुत बढ़िया, बहुत बढ़िया. बहुत बढ़िया. बस थोड़ा मौसम खराब है. ಖರಾಬ್ मतलब ಹಾಟ್ है. ಸೊ ಸಿಕ್ಕಾಪಟ್ಟೆ ಇರಾಕ್ ದೇಶದಲ್ಲಿ ಇವಾಗ ಸಮ್ಮರ್ ಸೀಸನ್ ಶುರುವಾಗಿದೆ. ತಾಪಮಾನ ಆಲ್ಮೋಸ್ಟ್ ಒಂದು 38-40 ಡಿಗ್ರೀಸ್ ಹತ್ತತ್ರ ಇದೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ಅದೊಂದು ಬಿಟ್ಟರೆ ಸಂಜೆ ಹೊತ್ತು ತುಂಬ ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ವಿ ಆರ್ ಮೀಟಿಂಗ್ ಇನ್ ದ ಈವ್ನಿಂಗ್, ರೈಟ್? ಬಿಕಾಸ್ ಮಾರ್ನಿಂಗ್ ಇಟ್ಸ್ ಸೋ ಹಾಟ್. ನಬಾ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ತೀನಿ. ವಾಟ್ ಡು ಯು ಡು ನಬಾ? Okay, I'm a front-end web developer. I used to work at Keycard, but now in another company. I will start tomorrow. Oh, you're changing your job. Yeah, it's just the company, not the job. Okay. I'm a painter and a photographer, and I speak 4 languages. I speak Urdu as well. I used to speak Spanish, but yeah, that's it. ಓ, ಸೋ ನೈಸ್ ಟು ನೋ. 4 ಭಾಷೆ ಮಾತಾಡ್ತಾರಂತೆ, ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇರಂತೆ, ಇವಾಗಷ್ಟೇ ಕೆಲಸ ಬದಲಾಯಿಸಿರಂತೆ. ಸೊ ಹೌ ಇಸ್ ದ ಸಿಚುವೇಶನ್ ಇನ್ ಇರಾಕ್ ಟುಡೇ? ನೋ ಪ್ರಾಬ್ಲಮ್, ಆಲ್ ಇಸ್ ವೆಲ್ ಹಿಯರ್? It used to be war and something, and it used to be very dangerous, but now it's fine. Okay. Yeah, it's fine. So finally you are living in peace. Yeah. Yeah? I know that piece. So what are we going to do today? Today we're gonna just walk around the city. 2007ನೇ ಇಸ್ವಿಯಲ್ಲಿ ಇದೇ ಅಲ್ ಮುತನಬಿ ಬೀದಿಗಳಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇಲ್ಲಿ 26 ಜನಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಅದಾದ ಮೇಲೆ ಸಾಕಷ್ಟು ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗಿದ್ವು. ಬಿದ್ದೋದಂತಹ ಬಿಲ್ಡಿಂಗನ್ನು ಮತ್ತೆ ಮರುನಿರ್ಮಾಣ ಮಾಡಿ ಹೊಸ ಒಂದು ಆರ್ಕಿಟೆಕ್ಚರ್ನ ಕೊಟ್ಟರು. ಈ ಒಂದು ವಿಷಯಕ್ಕೆ ಹಳಬರಿಗೆ ಬಹಳ ಮನಸ್ಸಿಗೆ ನೋವಿದೆ. ಯಾಕೆಂದರೆ ಆ ಒಂದು ಹಳೆಯ ಅಲ್ ಮುತನಬಿ ಸ್ಟ್ರೀಟು ಇನ್ನು ಉಳಿದಿಲ್ಲ, ಎಲ್ಲ ಹಾಳಾಗಿ ಒಂಥರ ಮಾಡರ್ನೈಸ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಾಂಬ್ ಬ್ಲಾಸ್ಟ್ ಆದಮೇಲೆ ಎಲ್ಲ ಹಾಳಾದ್ಮೇಲೆ ಏನೋ ಒಂದು ಮಾಡಲೇಬೇಕಾಯಿತು. ಬಟ್ ಇವತ್ತು ಗೊತ್ತಾಗೋದೇ ಇಲ್ಲ ಈ ಒಂದು ಸುಂದರವಾದ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂತ. ಸದ್ಯಕ್ಕೆ ಎಲ್ಲ ಕಸ ಇದೆ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಇದು ರಾತ್ರಿಯಲ್ಲಿ ಇದು ಬೇರೆ ರೀತಿಯೇ ಕಾಣುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ವ್ಯಾಪಾರ ಮಾಡಿ ವ್ಯಾಪಾರಿಗಳು ಎಲ್ಲ ವಸ್ತುಗಳನ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಬಾ ಅವ್ರು ಹೇಳ್ತಾ ಇದ್ದಾರೆ ಹೇಗೆ ಅಂದರೆ ಈ ಹೊಸ ಬಿಲ್ಡಿಂಗ್ಸ್ನ ನಡುವೆ ರಿಯಲ್ ಹಳೆಯ ಅಲ್ ಮುತನಬಿ ಬೀದಿನ ನೋಡ್ಬೋದು ನೀವು ಅಂತ. Darbuna in Iraqi. ಇಟ್ಸ್ ಕಾಲ್ಡ್ Darbuna. ದರ್ಬೂನಾ. Small branch. ಓಕೆ. ಚಿಕ್ಕ ಬೀದಿಯನ್ನು ದರ್ಬೂನಾ ಅಂತ ಕರೀತಾರಂತೆ. ಇಲ್ಲಿ ಈಜಿಪ್ಟ್ ಹಾಗೆ ಬೇರೆ ಬೇರೆ ಇಲಾಖೆಯಲ್ಲಿ ನೋಡುವಂತಹ, ಪಾಕಿಸ್ತಾನಲ್ಲಿ ಕೂಡ ನೋಡಿದ್ದೆ, ಚುಂಚಿ. ಇಟ್ಸ್ ಕಾಲ್ಡ್ ಚುಂಚಿ. ವಾಟ್ ಯು Setute. ಹಾಂ Setute. ಸೆತ್ಯೂತೆ ಅಂತ ಕರೀತಾರಂತೆ ಇವರು. ಸೊ ದಿಸ್ ಇಸ್ ಅ ಕ್ಯೂಟ್ ವೆಹಿಕಲ್. ಸೊ ಇಲ್ಲಿ ಒಳಗೆ ಬರ್ತಿದ್ದಂಗೆ ನೋಡಿ. Reminds you of India. No, India we don't have this. No. I saw only, Rickshaw, I know. Rickshaw. yeah. I saw this in Pakistan and I also saw this in Egypt. ಹಳೆಯ ಬೀದಿಗಳು ಯಾವ ಥರ ನೋಡಿ, ಫುಲ್ ವೈರು. ತುಂಬಾ ಹಳೆ ಬಿಲ್ಡಿಂಗ್ಗಳು, ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಮುಂಚೆ ಈ ಬೀದಿಗಳಲ್ಲಿ ಸಿಕ್ಕಾಪಟ್ಟೆ ಕಳ್ತನ ಆಗದಂತೆ, ಆದರೆ ಇವತ್ತು ಸೇಫ್ ಆಗಿದೆ ಅಂತ ನಮ್ಮ ನಬಾ ಮೇಡಮ್ ಹೇಳ್ತಾ ಇದ್ದಾರೆ. ಮೈಂಡ್ ಇಫ್ ಯು ಫರ್ಗಿವ್ ಹಿಮ್. ಕೈಯಲ್ಲಿದೆ ಜಸ್ಟಿಸ್ನ ಒಂದು ಸಿಂಬಲು, ನ್ಯಾಯ ದೇವತೆಯ ಕೈಯಲ್ಲಿರುತ್ತಲ್ಲ ನಮ್ಮ ದೇಶದಲ್ಲಿ, ಅದೇ ಥರ ಇರಾಕ್ ದೇಶದಲ್ಲೂ ಕೂಡ ಇದನ್ನು ನೋಡಿ ಖುಷಿಯಾಯಿತು. ಎಷ್ಟೋ ವರ್ಷಗಳ ಕಾಲ
ಸದ್ದಾಂ ಹುಸೇನ್ ಅವರ ಆಳ್ವಿಕೆಯಲ್ಲಿ ಜಸ್ಟಿಸ್ಸೇ ಇಲ್ಲದಿರುವಂತಹ ಸಮಯವನ್ನು ಈ ಒಂದು ದೇಶದ ಪ್ರಜೆಗಳು ನೋಡಿದರು. ಅದಾದಮೇಲೆ ಅವ್ರು ಹೋದ ಮೇಲೂ ಕೂಡ ಈ ದೇಶ ಅದಕ್ಕಿಂತ ಇನ್ನೂ ಕಟ್ಟಕಡೆಯ ಸ್ಥಿತಿಗೆ ಬಂತು. ಎಲ್ಲೋ ಕಳೆದ ಕೆಲವು ವರ್ಷಗಳಲ್ಲಿ ಮತ್ತೆ ಎಲ್ಲೋ ನ್ಯಾಯ ವಾಪಸ್ ಬರ್ತಾ ಇದೆ ಅಂತ ನಬಾವ್ರು ಹೇಳ್ತಾ ಇದ್ದಾರೆ. ಈ ದೇಶಕ್ಕೆ ಒಳ್ಳೆಯದಾಗಲಿ, ಈ ದೇಶಕ್ಕೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದನ್ನು ವಾಪಸ್ಸು ಅದೇ ಜಾಗಕ್ಕೆ ಇಡ್ತಾ ಇದ್ದೀವಿ. ಹಾಗೆ ಇದು ನೋಡಿ ಎಷ್ಟು ಸುಂದರವಾದ ಚೆಸ್ ಬೋರ್ಡ್ ಅಂತ. ಈ ಒಂದು ಮುತನ್ನಬಿ ಸ್ಟ್ರೀಟ್ ಇದೆಯಲ್ಲ, ಇದು ಫೇಮಸ್ ಫಾರ್ ಇಟ್ಸ್ ಬುಕ್ಸ್ ಮತ್ತು ಇಂಟೆಲೆಕ್ಚುವಲ್ಸ್. ಇಲ್ಲಿ ಸಾಕಷ್ಟು ಚಿಂತಕರು, ಪೊಯೆಟ್ಸು ಎಲ್ಲ ಬರ್ತಾ ಇದ್ದರಿಂದ ಈ ಒಂದು ಬೀದಿಯಲ್ಲಿ ಒಳ್ಳೊಳ್ಳೆ ಚರ್ಚೆಗಳು ನಡೀತಾ ಇತ್ತು, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾತುಕತೆ ನಡೀತಾ ಇತ್ತು, ದೇಶದ ಉನ್ನತಿಯ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಉತ್ತರ ತಗೊಳ್ಳುವಂತಹ ಸಂದರ್ಭ ಬರ್ತಾಯಿತ್ತು. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು ಎಲ್ಲೆಲ್ಲೂ ಪುಸ್ತಕದ ಅಂಗಡಿಗಳು, ಈ ಥರ ಚೆಸ್ ಬೋರ್ಡ್ಸು ಮತ್ತು ಬುದ್ಧಿವಂತರ ಆಟಗಳು ಮತ್ತು ಸಾಕಷ್ಟು ಇಂಟೆಲೆಕ್ಚುವಲ್ ವಿಷಯಗಳನ್ನು ಇಡೀ ರೋಡಲ್ಲಿ ನೋಡ್ಬೋದು. ಇಡೀ ರೋಡು 1 ಕಿಲೋಮೀಟರ್ ಉದ್ದ ಇದೆ ಮತ್ತು ಈ ಉದ್ದಗಲದ ಕಡೆಯಲ್ಲಿ ಜಗತ್ತಿನ 2ನೇ ಅತ್ಯಂತ ದೊಡ್ಡ ನದಿಯಾದ ಟೈಗ್ರಿಸ್ ನದಿ ಹರಿಯೋದನ್ನು ನೋಡ್ಬೋದು. ಇರಾಕಿ ಚಿತ್ರಕಲೆಗಳಿಗೂ ಕೂಡ ಈ ಒಂದು ಬೀದಿ ಬಹಳ ಫೇಮಸ್ಸು. ಎಲ್ಲ ಕಡೆ ನೋಡ್ಬೋದು ಎಷ್ಟು ಸುಂದರವಾದ ಪೇಂಟಿಂಗ್ಗಳು. ಹಳೆಯ ಬಾಗ್ದಾದ್, ಓಲ್ಡ್ ಬಾಗ್ದಾದ್. This is the shrine of Kabul. ಇಟ್ಸ್ ಸೋ ಬ್ಯೂಟಿಫುಲ್. Here, called Anwar. The town of Iraq, Nasriya. ಹಾಂ. Anwar. ಸದರನ್ ಇರಾಕ್ನ ಒಂದು ಪೇಂಟಿಂಗ್. ಸಾಧ್ಯವಾದರೆ ಹೋಗಿ ತೋರಿಸ್ತೀನಿ. ದಿಸ್ ಇಸ್ Yeah, this is in Babylon. The gate of Babylon. ಬ್ಯಾಬಿಲಾನ್. ನೋ ಐ ಶುಡ್ ಗೋ ಹಿಯರ್. It's amazing. ದ ಕ್ರೇಡಲ್ ಆಫ್ ಸಿವಿಲೈಸೇಷನ್, ರೈಟ್? ಪ್ರಪಂಚದ ಮೊಟ್ಟ ಮೊದಲ ಸಿವಿಲೈಸೇಷನ್ ಶುರುವಾದಂತಹ ಜಾಗ ಬ್ಯಾಬಿಲಾನ್ ಅಂತ ಹೇಳ್ತಾರೆ. ಇವೆಲ್ಲ ಬ್ಯಾಬಿಲೋನಿಯನ್ ಸ್ಟೈಲ್ ಆಫ್ ಪೇಂಟಿಂಗ್ಸ್. ಇಡೀ ಇರಾಕ್ನ ವಿಸಿಟ್ ಮಾಡದೆ ಹೋದರೂ ಈ ಪೇಂಟಿಂಗ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಸಮಾರಾ, ರೈಟ್? ದ ಮಿನರೆಟ್. ಯಾ, ಸಮಾರಲ್ಲಿ ಇದೊಂದು ಮಿನರೆಟ್ ಇದೆ, ತುಂಬ ಚೆನ್ನಾಗಿದೆ ಆ ಮಿನರೆಟ್. ಸೊ ಇರಾಕ್ನ ಬೇರೆ ಬೇರೆ ಪ್ರಾಂತ್ಯಗಳ ಪೇಂಟಿಂಗ್ಸನ್ನು ಇಲ್ಲಿ ಬಹಳ ಚೆನ್ನಾಗಿ ಸಿಂಬಲೈಸ್ ಮಾಡಿದ್ದಾರೆ. Global Canadiga, welcome to Iraq. Global Canadiga, أهلا وسهلا بيك في العراق. ಸೊ ಕೈಯಲ್ಲಿ ದುಡ್ಡು ಖಾಲಿಯಾಗಿದೆ. ಈ ಒಂದು ದೇಶದಲ್ಲಿ ಬಳಕೆ ಮಾಡುವಂತಹ ಕರೆನ್ಸಿಯ ಹೆಸರು ಇರಾಕಿ ದಿನಾರ್. $100 ಅಂದರೆ $100 ಕೊಟ್ಟರೆ ಸದ್ಯದ ಪರಿಸ್ಥಿತಿಯಲ್ಲಿ ಇವರು ಕೊಡ್ತಾ ಇರೋದು 1,45,000 ಇರಾಕಿ ದಿನಾರ್. ಆ್ಯಕ್ಚುಯಲ್ ಮಾರ್ಕೆಟ್ ರೇಟು ಗೂಗಲಲ್ಲಿ ನೋಡಿದ್ರೆ 1,30,000 ಅಂತ ಕಾಣುತ್ತೆ. ಆದರೆ ಇಲ್ಲಿ ತೊಗೊಂಡ್ರೆ 1,45,000, ಕೆಲವು ಸರಿ 1,50,000 ಕೂಡ ಸಿಗ್ತಾ ಇದೆ. ಈಗ ಒಂಚೂರು ಹಣವನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಬರೋಣ ಬನ್ನಿ. ಕೈಯಲ್ಲಿದೆ ಗರಿಯಾದ ದೊಡ್ಡಪ್ಪನ ನೋಟು, ಅಮೇರಿಕನ್ ಡಾಲರು. ಈ ಡಾಲರ್ ಇದ್ದರೆ ಬಹಳ ದೇಶಗಳಲ್ಲಿ ಆರಾಮಾಗಿ ಓಡಾಡ್ಬೋದು. ಇವತ್ತು ಕೂಡ ಇಡೀ ವರ್ಲ್ಡಲ್ಲಿ ಅತ್ಯಂತ ಪಾಪ್ಯುಲರ್ ಆದ ಕರೆನ್ಸಿ. ಸರ್, ಥ್ಯಾಂಕ್ ಯು. ಖಜಾನೆಯಿಂದ ದುಡ್ಡು ತೆಗಿತಾ ಇದ್ದಾರೆ ಅಂಕಲ್ಲು. ಸೊ ಇಲ್ಲೆಲ್ಲ ಕಡೆನೂ ಎಕ್ಸ್ಚೇಂಜ್ ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಇದೊಂದು ಸ್ಟೇಷ್ನರಿ ಶಾಪಲ್ಲಿ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ. ಇರಾಕ್ ದೇಶದಿಂದ ಸಾಕಷ್ಟು ಜನರು ಭಾರತ ದೇಶಕ್ಕೆ ಮೆಡಿಕಲ್ ಟೂರಿಸಮ್ಗೋಸ್ಕರ ಬರ್ತಾರೆ. ನೀವೆಲ್ಲ ಅಂತ ಅನ್ಕೋತಾ ಇರ್ಬೋದು, ಟೂರಿಸಮ್ ಗೊತ್ತು, ಮೆಡಿಕಲ್ ಟೂರಿಸಮ್ ಯಾವುದು ಅಂತ. ಅಂದರೆ ಆರೋಗ್ಯ ಸರಿ ಇಲ್ಲದಾಗ ಆ ಒಂದು ದೇಶದಲ್ಲಿ ಕೆಲವು ಫೆಸಿಲಿಟೀಸ್ ಇರಲ್ಲ, ಅಥವಾ ಹಣ ತುಂಬ ಜಾಸ್ತಿ ಇರುತ್ತೆ ಆ ಒಂದು ಸರ್ಜರಿ ಮಾಡಿಸೋದಕ್ಕೆ. ಅದೇ ಭಾರತ ದೇಶದಲ್ಲಿ ಅತ್ಯುನ್ನತ ಡಾಕ್ಟರ್ಸ್ ಇದ್ದಾರೆ, ಬೆಸ್ಟ್ ಡಾಕ್ಟರ್ಸ್ ಅಟ್ ದ ಮೋಸ್ಟ್ ಅಫೋರ್ಡಬಲ್ ರೇಟು. ಅದಕ್ಕೋಸ್ಕರ ಇರಾಕಿ ಜನರು, ಹಾಗೆ ಪ್ರಪಂಚದ ಮೂಲೆಯಿಂದ ಜನರು ಬರ್ತಾ ಇದ್ದಾರೆ. ಎಸ್. ಎಂತಹ ಮನುಷ್ಯತ್ವದ ಒಂದು ಕಥೆಯನ್ನು ಹೇಳಿದ್ರು, ಹೇಗೆ ಇರಾಕಿ ಜನರು ಭಾರತ ದೇಶಕ್ಕೆ ಗ್ರೇಟ್ಫುಲ್ ಆಗಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. So I am proud for the people, for the India, because they are respect people, and all of them, even the people he's work as a taxi, he is a respectable man, and I respect him. Oh my God, thank you so much. It's my from heart, because I know them, because I deal with them. Yes. And I was before 2 years there, and there in Chennai. Okay, Chennai. I'm from Karnataka, just neighboring state. Yes. ಸೊ ಒಂದು ಒಳ್ಳೆ ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂದರೆ, ತಮ್ಮ ತಾಯಿಯನ್ನು ನೋಡ್ಕೊಳ್ಬೇಕಾದ್ರೆ ನರ್ಸ್ಗೆ ಒಂಚೂರು ಎಕ್ಸ್ಟ್ರಾ ಹಣ ಕೊಟ್ಟು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ನಮ್ಮ ನರ್ಸು ದುಡ್ಡಿಸ್ಕೊಳ್ಳದೆ ವಾಪಸ್ ಕೊಟ್ಟು, ಇದು ನನ್ನ ಕೆಲಸ, ನನ್ನ ಧರ್ಮ, ಯಾವುದೇ ಕಾರಣಕ್ಕೂ ನನಗೆ ಈ ರೀತಿಯ ಹಣ ಕೊಡಬೇಡಿ, ನನ್ನ ಕೆಲಸನ ನಾನು ಚೆನ್ನಾಗಿ ಮಾಡ್ತೀನಿ, ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನೋಡಿಕೊಂಡು ಈಗ ಅವರ ತಾಯಿ ಹುಷಾರಾಗಿ ವಾಪಸ್ ಇರಾಕ್ ಬಂದಿದ್ದಾರೆ. ಯುವರ್ ಮಾಮ್ ಇಸ್ ಫೈನ್ ನೌ? Now, yes, and she was her in cancer in the beginning, and we cut the pancreas, and we cut something else, and now she is good. And the doctor, he was
Dr. Ralla. ಓಕೆ He's a professor. ಸೊ ನೈಸ್ ಟು ನೋ ದಟ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇತ್ತಂತೆ ಸೊ ಪ್ಯಾನ್ಕ್ರಿಯಸ್ನ ತೆಗೆದು ಇವಾಗ ಆರೋಗ್ಯ ಒತ್ತೆ ಸಿಕ್ಕಿದೆ ಅಂತೆ. ಐ ವಿಶ್ ಯುವರ್ ಮದರ್ Very good. ಆಲ್ ದ ವೆರಿ ಬೆಸ್ಟ್ Thank ಆ್ಯಂಡ್ you very much. Thank you. ಗುಡ್ ವಿಶಸ್ ಫಾರ್ ಯುವರ್ ಫ್ಯಾಮಿಲಿ Thank you very much. Thank you. ಆ್ಯಂಡ್ Sir. ಲೆಟ್ ದಿಸ್ ಇರಾಕಿ ಇಂಡಿಯನ್ ಫ್ರೆಂಡ್ಶಿಪ್ ಬಿ ದೇರ್ ಫಾರ್ ಎವರ್. Nice to talk to you with me, sir. Thank you, sir. ಥ್ಯಾಂಕ್ ಯು ಸೋ ಮಚ್. ಸೊ ಹಣದ ಎಕ್ಸ್ಚೇಂಜ್ ಆಗಿದೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಲೇಟರ್. ಆಯ್ತು, ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೌಂಟ್ ಮಾಡಬೇಕು. ಶೋ ದೆಮ್ ದಿನಾರ್. ಹೌ ಮಚ್ ದಿನಾರ್ ಹ್ಯಾಸ್ ಗಿವನ್ ಅಸ್? This is so. 1 lakh? Yeah, 125, 1 lakh? Yeah, this one? 110, 120, 130, 140. Yeah, that's right. ಓಕೆ. ಸೊ ಒಂದು 5,000 ಕಮ್ಮಿ ಕೊಟ್ಟಿದ್ದಾರೆ, ಬಟ್ ಪರವಾಗಿಲ್ಲ. ಎಲ್ಲ ಕಡೆನೂ ಬೇರೆ ಕಡೆ ಹೋದರೆ ನಿಮಗೆ 1,45,000 ಅಥವಾ 44 ಸಿಗುತ್ತೆ, ನಮಗೆ ಒಂಚೂರು ದುಡ್ಡು ಕಮ್ಮಿ ಕೊಟ್ಟಿದ್ದಾರೆ. ಸೊ ಭಾರತ ದೇಶದ ವಿಚಾರಕ್ಕೆ ಬಂದರೆ 10,000 ಇರಾಕಿ ದಿನಾರು, ಅದರ ಈಸ್ ಈಕ್ವಲ್ ಟು ಅಂದರೆ 663 ರೂಪಾಯಿ. ಅಂದರೆ 100 ಇರಾಕಿ ದಿನಾರ್ಗೆ 66 ರೂಪಾಯಿ ಅಥವಾ 63 ರೂಪಾಯಿ ಹತ್ತಿರ ಬರುತ್ತೆ. ದಿವಸ ಚೇಂಜ್ ಆಗ್ತಾ ಇದೆ. ಸೊ ಇರಾಕಿ ಕರೆನ್ಸಿ ಇಸ್ ಸ್ಟೇಬಲ್, Yes. ನೋ ಪ್ರಾಬ್ಲಮ್. Like what do you mean? ಸ್ಟೇಬಲ್ ಕರೆನ್ಸಿ Does it like in Iran, prati disa in Iran every day currency changing, money up down here every every month? month. Okay. Not that much. Okay. ನನ್ನ ಹತ್ರ ಹಣ ತುಂಬ ದೊಡ್ಡ ನೋಟ್ ಇತ್ತು. ಒಂದು ವಾಟರ್ ಬಾಟ್ಲಿಗೆ 250 ರೂಪಾಯಿ ಆಗುತ್ತೆ, ಅಂದರೆ 250 ದಿನಾರು. ಒಂದು ಚಿಕ್ಕ ಬಾಟ್ಲು ನೀರಿಗೆ 16 ರೂಪಾಯಿ ತೊಗೊಳ್ತಾ ಇದ್ದಾರೆ. ನಮ್ಮಲ್ಲಿ 1 ಲೀಟ್ರ್ ಫಾರ್ ಇನ್ ಇಂಡಿಯಾ ಇಫ್ ಯು ಪೇ 20 rupees, ದಟ್ ಈಸ್ ಅರೌಂಡ್ 350 dinar, you get big bottle. But maybe small changes because they make it cold or something like that. ಸೊ ಈ ಥರ ಬೀದಿಯಲ್ಲೂ ಎಲ್ಲ ಕಡೆ ಕೋಲ್ಡ್ ಡ್ರಿಂಕ್ಸು ಮತ್ತು ನೀರನ್ನು ಮಾರಲಾಗ್ತಾ ಇದೆ. ಮತ್ತು ತುಂಬ ಜನ ಇಲ್ಲಿ ಪೆಪ್ಸಿ ಕುಡಿತಾರೆ, ಕೋಲಾ ಕುಡಿತಾರೆ. ವೈ ಇರಾಕಿ ಪೀಪಲ್ ಲವ್ ಡ್ರಿಂಕಿಂಗ್ ಕೋಲಾ? I don't know. ಯು ಆಲ್ಸೋ ಲೈಕ್ ಇಟ್? Kinda, not that much. ಯಾ ಓಕೆ. ಈ ಬೀದಿಯಲ್ಲಿ ಎಲ್ಲೆಲ್ಲೂ ಸುಂದರವಾದ ಕೆಫೆಗಳು. ಒನ್ ಆಫ್ ದ ಕೆಫೇಸ್ಗೆ ಇಲ್ಲಿ ಒಬ್ಬ ಲೋಕಲ್ ಇನ್ವೈಟ್ ಮಾಡಿದ್ರು. ಲೆಟ್ಸ್ ಗೋ ಸಿ ಹೌ ದ ಕೆಫೇಸ್. ಪ್ಲೀಸ್ ಆಫ್ಟರ್ ಯು, ಲೇಡೀಸ್ ಫಸ್ಟ್ ಆಲ್ವೇಸ್. ಆಹಾ, ಗ್ರ್ಯಾಂಡ್ ವೆಲ್ಕಮ್ ಕೆಫೆಗೆ. ಕೆಫೆಯ ಹೆಸರು ಪೆಂಗ್ವಿನ್ ಹೌಸ್ ಅಂದ್ಬಿಟ್ಟು. ನೋಡಿ, ಪೆಂಗ್ವಿನ್ ಬುಕ್ ಓದ್ತಾ ಇರೋದು. ಸೊ ಇಲ್ಲಿ ಕರೆದಂತಹ ಬ್ರದರು ಇವರೇನೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಫೆ ನೋಡಿ. ಎಲ್ಲೆಲ್ಲೂ ಪುಸ್ತಕಗಳನ್ನು ನೇತಾಕಿದ್ದಾರೆ, ಅಂದರೆ ಇದೊಂದು ಬುಕ್ ಕ್ಲಬ್ ಥರ. ಸೊ ಬ್ಯೂಟಿಫುಲ್. ಸೊ ಇಡೀ ಜಗತ್ತಿನ ಪೆಂಗ್ವಿನ್ಸ್ ಮೂಲಕ ಕಟ್ಟುವಂಥ ಪ್ರಯತ್ನ. ಆಹಾ, ಆ ವಿಂಡೋಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. This is a traditional, what do you call it? ಟ್ರೆಡಿಷನಲ್ ಹೌಸ್. ಒಳಗೆ ಬಂದರೆ ಓ ಸೋ ನೈಸ್. Sorry for the South Iraqis. They ಚೆನ್ನಾಗಿ ಮಾಡಿದ್ದಾರೆ ಡಿಸೈನು. ವಾವ್, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಬಿನ್ ಡಿಸೈನ್ಡ್ ಸೋ ವೆಲ್. see the lights here. It's amazing. ನೋಡಿ ಇಲ್ಲಿ ರಿಯಲಿ ನೈಸ್. ಏನಂತ ಹೇಳ್ತಾ ಇದ್ದಾರೆ? Okay, he says they could video here. ನೋಡಿ ಇಲ್ಲಿ ಇರಾಕಿ ಜನಗಳಿಗೆ ಎಲ್ಲದಕ್ಕಿಂತ ಪ್ರಿಯವಾದ ಟೈಮ್ ಪಾಸ್ ಅಂದರೆ ಶೀಶಾ. ಯು ಲೈಕ್ ಶೀಶಾ? ಎಲ್ಲಂದ್ರಲ್ಲಿ ಶೀಶಾ ಸೇರ್ತಾ ಇರ್ತಾರೆ. ಬುಕ್ಸ್ಗೆ ಎಷ್ಟು ಚೆನ್ನಾಗಿ ರ್ಯಾಕ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ರೈಟ್ ದ ರ್ಯಾಕ್, ಲೈಕ್ ದ ಗ್ಲೋಬ್ ಆ್ಯಂಡ್ ಬುಕ್ಸ್ ಇನ್ಸೈಡ್. ಸೊ ಇದೊಂದು ಜ್ಞಾನ ಭಂಡಾರ. ಈ ಇಡೀ ರಸ್ತೆಯೇ ಒಂದು ಜ್ಞಾನ ಭಂಡಾರ ಇದ್ದಂಗೆ. ಆಹಾ, ಹೌದು, ಭಾಳ ಚೆನ್ನಾಗಿದೆ. ಬೇರೆ ಬೇರೆ ಜೀಸಸ್ ಅವರ ಫೋಟೋ ಕೂಡ ಹಾಕಿದ್ದಾರೆ. ದ ವರ್ಲ್ಡ್ ಬಿಲಾಂಗ್ಸ್ ಟು ದೋಸ್ ಹು ರೀಡ್. ಸೊ ಡು ಯು ರೀಡ್? ಯಾ. ಸೊ ವಾಟ್ ಈಸ್ ಯುವರ್ ಎಜುಕೇಷನಲ್ ಕ್ವಾಲಿಫಿಕೇಶನ್, ಡಿಯರ್ ನಮಾ? Computer science. Before that? Before the computer science, I graduated from Baghdad University. Baghdad. And you promised me to show Baghdad University. I will. ನನಗೇನಂದರೆ ಪ್ರತಿ ದೇಶಕ್ಕೂ ಹೋದಾಗ ಅಲ್ಲಿಯ ಲೋಕಲ್ ಯೂನಿವರ್ಸಿಟಿ, ಅಲ್ಲಿಯ ಲೋಕಲ್ ಯುವಕರನ್ನು ಮೀಟ್ ಮಾಡಿದಾಗ ಅಲ್ಲಿಯ ಕಲ್ಚರು, ಟ್ರೆಡಿಷನ್ನು ಮತ್ತು ವೈಬ್ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಭಾಗೆ ರಿಕ್ವೆಸ್ಟ್ ಮಾಡಿದೆ ತೋರಿಸಿ ಅಂತ. ಸೊ ಯು ವಿಲ್ ಟ್ರೈ, ರೈಟ್? I will try. I talked with my friends, but all of them have finals. ಓ, ಎಲ್ರಿಗೂ ಫೈನಲ್ ಎಕ್ಸಾಮ್ ಇದೆ ಅಂತೆ. ಸಮ್ ಹೌ ಯು ಮ್ಯಾನೇಜ್ ಪ್ಲೀಸ್. I will try. I'll try my best. ಭಾಳ ಇಷ್ಟ ಆಯಿತು ಈ ಕೆಫೆ.
ಈ ಒಂದು ಜಾಗದಲ್ಲಿ ಗೋಡೆಗೆ ಕೂಡ ಬುಕ್ಸ್ನ ಅಂಟಿಸಲಾಗಿದೆ. ಯಾ 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 ಗೋಡೆಗಳ ಮೇಲೆ ಕೂಡ ಪುಸ್ತಕಗಳನ್ನು ನೆತ್ತಾಕಿದ್ದಾರೆ. ಓ ಯಾ ಚೆನ್ನಾಗಿದೆಲ್ಲ. ಇನ್ನೊಂದು ಮೇಲ್ಗಡೆ ಫ್ಲೋರು ಕೂಡ ಇದೆ ಅಂತೆ. ಅಯ್ಯಪ್ಪ, ಇಲ್ಲಿ ಪೆನ್ಸಿಲ್ಗಳು. ದಿಸ್ ಆರ್ ಪೆನ್ಸಿಲ್ಸ್, ಕಲರ್ ಪೆನ್ಸಿಲ್ಸ್. ಸೊ ನೈಸ್ಲಿ ಮೇಡ್, ನೋ? ವಾವ್, ಸೊ ಬ್ಯೂಟಿಫುಲ್. ನಮಸ್ಕಾರ. ಸಕ್ಕತ್ತಾಗಿ ಮಾಡಿದ್ದಾರೆ ಕೆಫೆ ಮಾತ್ರ ನಿಜವಾಗ್ಲು. ವಾವ್, ನೋಡಿ ಇಲ್ಲಿ ಪುಸ್ತಕಗಳನ್ನ ಅರೇಂಜ್ ಮಾಡಿರೋ ರೀತಿ ತುಂಬ ಮನಸ್ಸು ಕೊಟ್ಟು ಈ ಒಂದು ಜಾಗವನ್ನು ಡೇನಿಯಲ್ ಮಾಡಿದ್ದಾರೆ. ಐ ಥಿಂಕ್ ಡೇನಿಯಲ್ ಹ್ಯಾಸ್ ಗಿವನ್ ಹಿಸ್ ಹಾರ್ಟ್ ಫಾರ್ ದಿಸ್ ಪ್ಲೇಸ್. Iraqi films? And only Hollywood Godfather. ಸೊ ಬೇರೆ ಬೇರೆ ದೇಶದ ಚಿತ್ರಗಳ ಪೋಸ್ಟರ್ಗಳನ್ನು ಗೋಡೆ ಮೇಲೆ ಹಾಕಿದ್ದಾರೆ. ಆ್ಯಂಟಿಕ್ ಪೀಸ್ ಎಲ್ಲ ತುಂಬ ಚೆನ್ನಾಗಿದೆ ಕೆಫೆ. ಗ್ರಾಮಫೋನು ಅದೇ ಕ್ಯಾಸೆಟಲ್ಲಿ ಗಾಳಿ ಬೀಸ್ಕೊತಾರೆ. We are dancing, Namba. Join us. Wow. ರೋಡಲ್ಲಿ ಅಕಸ್ಮಾತಾಗಿ ಸಿಕ್ಕಂತಹ ಒಬ್ಬ ಯುವಕ ಅವರ ಒಂದು ಕೆಫೆಗೆ ಕರ್ಕೊಂಬಂದು ತೋರಿಸಿದ್ದು ಎಷ್ಟು ಖುಷಿ ಆಯಿತು ಅಂದರೆ, ನಮ್ಮೆಲ್ಲರಿಗೂ ಒಂದು ಮಾದರಿ. ನಮ್ಮ ಬೆಂಗಳೂರಲ್ಲಿ ಕೂಡ ಇವಾಗ ಸಾಕಷ್ಟು ಬುಕ್ ಕ್ಲಬ್ಸ್ನ ನೋಡ್ಬೋದು. ಬಾಗ್ದಾದು ವಾಸ್ ದ ಹಬ್ ಆಫ್ ನಾಲೆಡ್ಜ್. ಪುಸ್ತಕಗಳ ಭಂಡಾರ, ಎಲ್ಲೆಲ್ಲೂ ಪುಸ್ತಕದ ವ್ಯಾಪಾರ, ಮತ್ತು ಜನಗಳು ಬಂದು ಓದೋದ ಮೇಲೆ ಅದ್ರ ಮೇಲೆ ಡಿಸ್ಕಷನ್ ಮಾಡೋದು. ನಮ್ಮ ಕರುನಾಡು ಕೂಡ ಇದೇ ರೀತಿ, ನಮ್ಮ ಭಾರತ ದೇಶ ಕೂಡ ಇದೇ ರೀತಿ. ಈ ಜ್ಞಾನದ ಎಕ್ಸ್ಚೇಂಜಿಂದ ಎಷ್ಟೋ ಒಳ್ಳೊಳ್ಳೆ ವಿಷಯಗಳು ಹೊರಗೆ ಬರುತ್ತೆ. ಅದಾದಮೇಲೆ ಒಂದು ಜನರೇಷನ್ ಇಂಪ್ರೂವ್ ಆಗೋದಕ್ಕೆ ಕೂಡ ಬುಕ್ಸ್ ಬಹಳ ಬಹಳ ಮುಖ್ಯವಾದ ಒಂದು ಅಂಶ. ಎಲ್ಲರೂ ತಮ್ಮ ತಮ್ಮ ಜೀವನಗಳಲ್ಲಿ ಪುಸ್ತಕಗಳನ್ನು ಓದುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 10 ಪೇಜ್ ಓದೋದ್ರಿಂದ ಎಲ್ಲೋ ಒಂದು ಕಡೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುದು ಅಂತ ಹೇಳ್ತಾರಲ್ಲ, ಅದೇ ರೀತಿ ಈ ಪುಸ್ತಕಗಳಿರೋಂತಹ ಮಹತ್ವ ಪ್ರಾಬಬ್ಲಿ ನಮಗೆ ಓದ್ದೋರಿಗೆ ಅದರ ಮಹತ್ವ ಗೊತ್ತು, ಓದಿಲ್ದಿರೋರಿಗೆ ಅದರ ಮಹತ್ವ ಗೊತ್ತಿರಲ್ಲ. ಸೊ ಜ್ಞಾನವನ್ನು ಆದಷ್ಟು ಒಳಗೆ ತೊಗೊಳ್ಳೋದಂತಹ ಪ್ರಯತ್ನ ಮಾಡಿ. ಅದರಿಂದ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ, ಹೊಸ ಹೊಸ ಐಡಿಯಾಸು, ಚಿಂತನೆಗಳು ಪ್ರತಿಯೊಂದು ಬರುತ್ತೆ. ಸೊ ನಾವು ಕೆಲಸ ಮಾಡುವಂತಹ ವಿಷಯದಲ್ಲೇ ಓದಬೇಕಾಗಿಲ್ಲ. ಓದು ಅನ್ನೋದು ಯಾವುದೇ ಹೊಸ ಹೊಸ ವಿಷಯಗಳಲ್ಲಿ ಆಗಿರ್ಬೋದು, ಹೊಸ ಹೊಸ ಸಬ್ಜೆಕ್ಟ್ಸಲ್ಲಿ ಆಗಿರ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ ಜೀವನಕ್ಕೆ ಅಂತ ಹೇಳ್ತಾ ಈ ಒಂದು ಸುಂದರವಾದ ಪೆಂಗ್ವಿನ್ ಕ್ಲಬ್ಬಿಂದ ಆಚೆ ಹೋಗ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ವಿಷಯಗಳನ್ನ ತೋರಿಸ್ತೀವಿ, ಬನ್ನಿ. ಕೆಫೇಲಿ ಇರಬೇಕಾದ್ರೇ ಎಲೆಕ್ಟ್ರಿಸಿಟಿ ಹೋಯಿತು. ನಬಾ ಅವ್ರನ್ನ ಕೇಳ್ತಾ ಇದೆ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆಯಾ ಇರಾಕಲ್ಲಿ, ಬಾಗ್ದಾದಲ್ಲಿ ಅಂತ. ಹೌದು, ಪ್ರತಿ ದಿವಸ ಸಮ್ಮರ್ ಟೈಮಲ್ಲಂತೂ ತುಂಬ ಜಾಸ್ತಿ, ನಾರ್ಮಲಾಗಿ 4-5 ಗಂಟೆ ಇರಲ್ಲ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರು. ನಾವು ನಿಂತಿದ್ದೀವಿ ಶಾಬಂದರ್ ಕೆಫೆಯ ಮುಂದೆ. ಇಡೀ ಇರಾಕ್ ದೇಶದ ಹಾಗೆ ಬಾಗ್ದಾದ್ ನಗರದ ಅತ್ಯಂತ ಪ್ರಾಚೀನವಾದ ಕೆಫೆ. 1907ನೇ ಇಸ್ವಿಯಲ್ಲಿ ಶುರು ಮಾಡಿದ್ದು, ಅಂದರೆ ಸರಿಸುಮಾರು 118 ವರ್ಷಗಳ ಇತಿಹಾಸ ಈ ಜಾಗಕ್ಕಿದೆ. ಸೊ ಹ್ಯಾವ್ ಯು ವಿಸಿಟೆಡ್ ದಿಸ್ ಕೆಫೆ? ಡು ಯು ಲೈಕ್ ದಿಸ್ ಕೆಫೆ? Yeah, I like it. ವಾಟ್ ಈಸ್ ಇಟ್ ಫೇಮಸ್ ಫಾರ್? Tea, the tea. Tea? I like tea, yeah. ಸೊ ಎಲ್ಲ Welcome. ಲೆಟ್ಸ್ ಗೋ. ಅಹಲನ್ ಉ ಸೆಲನ್ ಅಂದರೆ ವೆಲ್ಕಮ್ ಅಂದ್ಬಿಟ್ಟು. ಸೊ ನೋಡಿ, ಹಳೆಯ ಬೋರ್ಡು ಶಾಬಂದರ್ ಕೆಫೆ ಹೇಗಿದೆ ಅಂತ ನೋಡ್ಕೊಂಬರೋಣ, ಬನ್ನಿ. ವಾವ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿದೆ ಅಂತ ನೋಡಿ ಈ ಕೆಫೆ. ಹಳೇ ಕಾಲದ ಫೀಲಿಂಗು, ಬಾಗ್ದಾದ್ನ ಹಳೆಯ ಪೇಂಟಿಂಗ್ಸು, ಮತ್ತು ಕೂತ್ಕೊಳ್ಳುವಂತಹ ಚೇರು ಪ್ರತಿಯೊಂದೂ ಬಹಳ ವಿಶೇಷವಾಗಿದೆ. ಸೊ ಶೆಲ್ ವಿ ಹ್ಯಾವ್ ಅ ಟೀ ಹಿಯರ್? ಓಕೆ, ಕಮ್ ಲೆಟ್ಸ್ ಸಿ ವಿಚ್ ಇಸ್ ಯುವರ್ ಫೇವ್ರೆಟ್ ಪ್ಲೇಸ್. ಸೊ ಇಲ್ಲೂ ಕೂಡ ನೀವು ಕೂತ್ಕೊಂಡು ಶೀಶಾ ಹೊಡಿಬೋದು. ಆಹಾ, ಯಾವುದೋ 100 ವರ್ಷ ಹಿಂದೆ ಬಂದುಬಿಟ್ಟಿದ್ದೇನೆ ಅನಿಸ್ತಾ ಇದೆ. ಗೋಡೆಗಳ ಮೇಲೆಲ್ಲ
ಹಳೆಯ ಕಾಲದ ಫೋಟೋಸು. ಯಾರ್ಯಾರು ಬಾಗ್ದಾದಿಗೆ ಬರ್ತಾರೋ ಅವರೆಲ್ಲರೂ ಈ ಒಂದು ಕೆಫೆಯನ್ನು ಮಿಸ್ ಮಾಡದೆ ತಪ್ಪದೆ ವಿಸಿಟ್ ಮಾಡ್ತಾರಂತೆ. ಸೊ ಇಲ್ಲಿ ಕೂತ್ಕೊಂಡು ಒಂಚೂರು ಟೀನ ಸಿಪ್ ಮಾಡೋಣ. ಇಲ್ಲಿಯ ಟೀ ಆಹಾ, ಹಳೆಯ ಟೀ ಪಾಟ್ಗಳನ್ನ ಕೂಡ ನೋಡ್ಬೋದು ಈ ಜಾಗದಲ್ಲಿ. ತುಂಬ ಚೆನ್ನಾಗಿದೆ. ಸೊ ಜನಗಳು ಅಷ್ಟೇ ಫಸ್ಟ್ ಇಂಪ್ರೆಷನಲ್ಲಿ ಬಹಳ ಫ್ರೆಂಡ್ಲಿ ಇದ್ದಾರೆ. ಮತ್ತು ಇರಾಕ್ ದೇಶದ ಹಳೆಯ ಜಾಗಗಳಲ್ಲೆಲ್ಲ ಹಕ್ಕಿಯ ಗೂಡಿರುತ್ತೆ ಎಲ್ಲ ಕಡೆಯೂ. ಅದರ ಒಳಗೆ ಏನಾದರೂ ಒಂದು ಪಕ್ಷಿಯನ್ನು ಸಾಕಿರ್ತಾರೆ. ಇಲ್ಲಿ ಈ ಒಂದು ಅಭ್ಯಾಸ ಕೂಡ ಇಲ್ಲಿದೆ. ಸೊ ನಮ್ಮ ಸುಂದರವಾದ ನಭಾ ಮೇಡಮ್ ಜೊತೆ ಕೂತ್ಕೊಂಡು ಒಂದು ಟೀ ಕುಡಿಯೋಣ. ಬ್ರದರ್ಗೆ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರ್ ಮಾಡಿರೋ ಟೀನ ಒಯ್ತಾರೆ ಇವಾಗ. ಸೊ ಇಲ್ಲಿಯ ಟೀ ಕಪ್ಸ್ ಯಾವ ಥರ ಇರುತ್ತೆ ಅಂತ ನೋಡ್ಬೋದು ನೀವು. ಸ್ವಲ್ಪ ಸಕ್ಕರೆ ಹಾಕ್ತಾರೆ, ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ಇಲ್ಲಿ. ಈ ಥರ ಕೆಟಲ್ಗಳಲ್ಲಿ ಬಿಸಿ ಬಿಸಿ ಟೀ ಇರುತ್ತೆ. ಬಂತು ಟೀ ಬಂತು. ಐತಿಹಾಸಿಕ ಕೆಫೆಯಲ್ಲಿ ಟೀ ಸೇವನೆ. ಶುಕ್ರನ್. ಸೊ ಇವಾಗ ನಾವು ಕುಡಿತಾ ಇರೋಂತಹ ಟೀ ಒಣಗಿಸಿರುವಂತಹ ಲೆಮನಿಂದ ಮಾಡಿರೋದು, ನಿಂಬೆಹಣ್ಣಿನ ಟೀ. ಸೊ ಈ ದೇಶದಲ್ಲಿ ಈ ಥರ ನಿಂಬೆಹಣ್ಣನ್ನು ಒಣಗಿಸ್ತಾರೆ. ಹೌ ಡಸ್ ಇಟ್ ಬಿಕಮ್ ಬ್ಲ್ಯಾಕ್? ಒಣಗಿಸಿ ಕಪ್ ಮಾಡ್ತಾರೆ ನಿಂಬೆಹಣ್ಣನ್ನು. ಅದಾದಮೇಲೆ ಅದರಲ್ಲಿ ಚಹಾ ಮಾಡ್ತಾರೆ. ಸೊ ಈ ಒಂದು ಟೀ ಇದೆಯಲ್ಲ, ನಿಮ್ಮ ನೆಗಡಿಗೆ ಗಂಟ್ಲಿಗೆ ತುಂಬ ಚೆನ್ನಾಗಿರುತ್ತಂತೆ, ತುಂಬ ಒಳ್ಳೆಯದಾಗತ್ತಂತೆ. ಅದಕ್ಕೋಸ್ಕರ ಇದನ್ನು ಚಾಯ್ಸ್ ಮಾಡಿದೆ ಅಂತ ಹೇಳಿದ್ರು. ಬಿಸಿ ಬಿಸಿ ಮುಟ್ಟಕ್ಕೂ ಆಗಲ್ಲ. ಇಲ್ಲಿ ಹೆಂಗೆ ಕುಡಿತಾರೆ ಟೀನ ಅಂದರೆ, ಟೀನ ಕುಡಿಯೋ ರೀತಿ ಅಂದರೆ ಹಿಂಗೆ ನೋಡಿ, ಹಿಂಗಿದೆಯಲ್ಲ, ಹಿಂಗೆ ಎತ್ಕೋತಾರೆ, ಹಿಂಗೆ ಚೆಲ್ಕೋತಾರೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಕೂಡ ಹಿಂಗೆ ಮಾಡ್ತೀವಲ್ವಾ. ಸೊ ಓಕೆ, ಶಲ್ ಐ ಹೆಲ್ಪ್ ಯು? ಸೊ ಇವ್ರಿಗೂ ಓಕೆ ಯು ವಾಂಟ್ ಟು ಡ್ರಿಂಕ್ ಲೈಕ್ ದಿಸ್. ಓಕೆ, ಚಿಯರ್ಸ್. ಐ ಡೋಂಟ್ ಥಿಂಕ್ ಯು ಕ್ಯಾನ್. ಚಿಯರ್ಸ್. ಸೊ ಹುಡುಗಿರಿಗೆ ಈ ಥರ ಎಲ್ಲ ನಾಟಿ ಸ್ಟೈಲಲ್ಲಿ ಕುಡಿದು ಅಭ್ಯಾಸ ಇರಲ್ಲ. ಅವ್ರು ನಿಧಾನಕ್ಕೆ ಹಿಂಗೆ ಕುಡಿಬೇಕು. ನಾವು ಹಂಗಲ್ಲ ಅಲ್ಲ ಹುಡುಗರು. ಹುಳಿ ಸಾವರ್, ಹುಳಿ ಲೊಟ್ಟೆ ಹುಳಿ. ಯಾವುದೋ ಆಯುರ್ವೇದ ಔಷಧಿ ಥರ ಇದೆ. ಇಟ್ ಈಸ್ ಲೈಕ್ ಅ ಹರ್ಬಲ್ ಮೆಡಿಸಿನ್. ಸಕ್ಕರೆ ಜಾಸ್ತಿ ಕುಡಿಬಾರ್ದು. ಯು ಆರ್ ಆಲ್ರೆಡಿ ಸ್ವೀಟ್, ಸೊ ಐ ಡೋಂಟ್ ವಾಂಟ್ ಮೋರ್ ಸ್ವೀಟ್. ಇವ್ರು ನೋಡಿ ಟಿಶ್ಯೂ ಪೇಪರ್ನ ಸುತ್ತಬಿಟ್ಟಿದ್ದಾರೆ. ಇದಕ್ಕೆ ಗರ್ಮಿ ಹೇ. ಹಿಂದಿ ಬೊಂಬಟ ಮಾತಾಡ್ತಾರೆ. ಸೊ ಇರಾಕಿ ಭಾಷೆಯಲ್ಲಿ ನೀರಿಗೆ ಮಾಯ್ ಅಂತ ಹೇಳ್ತಾರೆ. ಮಾಯ್. ಓಕೆ, ಥ್ಯಾಂಕ್ ಯು. 1 ಬಾಟಲ್, ಥ್ಯಾಂಕ್ ಯು. ಸೊ ವಾಟ್ Iraqi Arabic is different than the rest of the Arabic? Yeah, it's ma in Arabic. Ma. Yes. So It's a different language. ಇರಾಕ್ ದೇಶದಲ್ಲಿ ಮಾತಾಡುವಂತಹ ಅರೇಬಿಕ್ ಭಾಷೆ ಇದೆಯಲ್ಲ, ಅದು ಬೇರೆ ಅರೇಬಿಕ್ಕಿಂತ ಬಹಳ ವ್ಯತ್ಯಾಸ. ಸೊ ಈಜಿಪ್ಷಿಯನ್ಸ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್? ನೋ. ಸೊ ನೋಡಿ, ನಮ್ಮಲ್ಲಿ ಹೇಗೆ ಈಗ ಉತ್ತರ ಕರ್ನಾಟಕದವ್ರು ಸ್ವಲ್ಪ ಬೇರೆ ರೀತಿ ಮಾತಾಡಿದ್ರೆ ನಮಗೆ ಅಂತ ಅನ್ಸುತ್ತಲ್ಲ, ಅಥವಾ ಮಂಗಳೂರವ್ರು ಏನೋ ಬೇರೆ ರೀತಿ ಭಾಷೆ ಮಾತಾಡಿದಾಗ ತುಳು ಮಿಕ್ಸ್ ಮಾಡಿ ಬೇರೆ ಥರ ಅನ್ಸುತ್ತಲ್ಲ, ಅದೇ ಥರ ಅರೇಬಿಯನ್ ಕಂಟ್ರೀಸಲ್ಲಿ ಅರೇಬಿಕ್ ಮಾತಾಡಿದ್ರು ಇರಾಕಿ ಅರೇಬಿಕ್ಗೂ ಮತ್ತು ಬೇರೆ ಬೇರೆ ದೇಶದ ಅರೇಬಿಕ್ಗೂ ಬಹಳ ವ್ಯತ್ಯಾಸ. ಸೌದಿ ಅರೇಬಿಕ್ ಡಿಫ್ರೆಂಟ್. ಸೊ ಪಕ್ಕದಲ್ಲಿರುವಂತಹ ಸೌದಿ ಅರೇಬಿಯಾ ದೇಶ ಕೂಡ ಬೇರೆ ರೀತಿ ಮಾತಾಡುತ್ತೆ. ಆ್ಯಂಡ್ ವಾಟ್ ಅಬೌಟ್ ಅದರ್ ರೀಜನ್ಸ್ ಆಫ್ ಇರಾಕ್? Other regions, they have Same. in Kurdistan they speak Kurdish. It's Okay. like totally different language. Uh-huh. In the south, it's the accent is different, but we understand each other. ಓಕೆ. ಸೊ ಇರಾಕ್ ದೇಶ 3 ಭಾಗಗಳಾಗಿ ವಿಂಗಡಣೆ ಹೊಂದಿದೆ. ಒಂದು ದಕ್ಷಿಣ ಭಾಗ, ಇನ್ನೊಂದು ಮಧ್ಯ ಭಾಗ, ಇನ್ನೊಂದು ಉತ್ತರ ಭಾಗ. ಉತ್ತರ ಭಾಗವನ್ನು ಕುರ್ದಿಸ್ತಾನ್ ಅಂತ ಕರೀತಾರೆ. ಅವರೊಂದು ಸಪ್ರೇಟ್ ದೇಶನೇ ಬೇಕು ಅಂತ ಸಾಕಷ್ಟು ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳ ಜೊತೆ ಹೋರಾಡಿದ್ರು, ಬಟ್ ಸಕ್ಸಸ್ಫುಲ್ ಆಗಲಿಲ್ಲ.
ಈಗ ಕುರ್ದಿಸ್ತಾನ್ನ ಒಂದು ಭಾಗ ಇರಾಕ್ ದೇಶದಲ್ಲಿದೆ, ಒಂದು ಭಾಗ ಇರಾನ್ ದೇಶದಲ್ಲಿದೆ, ಇನ್ನೊಂದು ಭಾಗ ಸಿರಿಯಾ ದೇಶದಲ್ಲಿದೆ, ಮತ್ತೊಂದು ಭಾಗ ಟರ್ಕಿ ದೇಶದಲ್ಲಿದೆ. ಹಾಗೆ ಕೆಳಗಡೆ ಬಂದರೆ ಈ ಬಾಗ್ದಾದ್ ಅಥವಾ ಮಿಕ್ಕಿದ ಏರಿಯಾಸು, ಇಲ್ಲಿ ಮಾತಾಡುವಂತಹ ಅರಬಿನೇ ಬೇರೆ. ಕೆಳಗಡೆ ದಕ್ಷಿಣ ಇರಾಕ್, ದಟ್ ಈಸ್ ಬಾಸ್ರಾ ರೈಟ್, ಬಸ್ರಾ ಮತ್ತು ಈ ಥರ ರೀಜನ್ಸಲ್ಲಿ ಮಾತಾಡುವಂತಹ ಅರೇಬಿಕ್ಕೆ ಬೇರೆ ಭಾಷೆ. ಸೊ ನೋಡಿ ಇಲ್ಲೇ ಎಷ್ಟೆಷ್ಟು ವ್ಯತ್ಯಾಸ ಇದೆ. ಮುಯ್, ದಿಸ್ ಇಸ್ ಮುಯ್, ಮೈ, ನೀರಿಗೆ ಮೈ. ಮೈ ಇನ್ ಮೈ ಲ್ಯಾಂಗ್ವೇಜ್ ಇಸ್ ಬಾಡಿ. we speak a language called Kannada, which is a South Indian language, which is spoken by around 70 million people. Wow. Yeah, it is more than Iraq population. What is Iraqi population? I don't know. You don't know? So Iraqi population ಬಗ್ಗೆ ತಿಳ್ಕೊಳ್ಳೋಣ. ನಬಾನ ಕೇಳ್ತಾ ಇದ್ದೆ ಇರಾಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ. ಅದಕ್ಕೆ ನನಗೆ ಇರಾಕ್ ದೇಶಕ್ಕಿಂತ ಹೆಚ್ಚಾಗಿ ಭಾರತ ದೇಶದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತು ಅಂತ. ಸೊ ಯು ಕಮಿಂಗ್ ಟು ಇಂಡಿಯಾ ವೆರಿ ಸೂನ್. Bangalore. ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರಂತೆ, ಮತ್ತು ಬಾಂಬೆಗೆ ಹೋಗ್ತಾ ಇದ್ದಾರಂತೆ. ಬಾಂಬೆಗೆ ಯಾಕೆ ಹೋಗ್ತಾ ಇದ್ದಾರೆ ಗೊತ್ತಾ? ವೈ ಆರ್ ಯು ಗೋಯಿಂಗ್ ಟು ಬಾಂಬೆ? For Mannat, Shahrukh Khan. ಶಾರುಖ್ ಖಾನ್ ಮನೆಯಾದ ಮನ್ನತ್ನ ನೋಡೋಕ್ಕೋಸ್ಕರ ಬಾಂಬೆಗೆ ಹೋಗ್ತಾರಂತೆ. ಯು ಸಚ್ ಅ ಹ್ಯೂಜ್ ಫ್ಯಾನ್, ಇಸ್ ಇಟ್? Yeah, I love him. I love him since I was 14. ಓ, 14 ವರ್ಷದ ಪ್ರಾಯದಿಂದ. ಹಾಂ ಹಾಂ ಹಾಂ. आपको कौन सा फिल्म उनका पसंद है? Sari ki sari. ಸಾರಿ ಕಿ ಸಾರಿ. ಫುಲ್ ಹಿಂದಿನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಶಾರುಖ್ ಖಾನಿಂದ. ಓಕೆ, ಸಿಂಗ್ ಒನ್ ಸಾಂಗ್ ಫಾರ್ ಅಸ್ ಪ್ಲೀಸ್, ಪ್ಲೀಸ್. ಒನ್ ಹಿಂದಿ ಸಾಂಗ್. I have a bad voice. ಇಟ್ ಡಸಂಟ್ ಮ್ಯಾಟರ್, ಜಸ್ಟ್ ಸಿಂಗ್. Let's sing together. Choose any song. ವಿಚ್ ಒನ್? Any song. Yeah. I'm gonna be embarrassed. ಸೊ ಇರಾಕಿ ಹುಡುಗಿ ಜೊತೆಗೆ ಹಿಂದಿ, ಎಸ್ಪೆಷಲಿ ಶಾರುಖ್ ಖಾನ್ ಸಾಂಗ್ ಹಾಡಬೇಕಂತೆ. ಹಾಡೋಣ. ಸ್ಟಾರ್ಟ್. Okay. ತುझे देखा तो है जाना सनम, Not important. प्यार होता है दीवाना सनम. Yalla habibi. ಎಲ್ಲ ಹಬೀಬಿ ಅಂದರೆ ಹೋಗೋಣ ಬಾ ದೋಸ್ತ್ ಅಂತ. ಒಂದು ಐತಿಹಾಸಿಕ ಕೆಫೆಯಲ್ಲಿ ಹುಳಿಯಾದ ಟೀಯನ್ನು ಕುಡಿದು ಹೋಗ್ತಾ ಇದ್ದೀವಿ. ಹುಡುಗಿ ಕೇಳಿ ದುಡ್ಡು ಕೊಡಿಸ್ಬಾರ್ದು, ಆದರೂ ಇವ್ರು ಬಿಡಲ್ಲ. ಇರಾಕಿ ಜನ ಸಿಕ್ಕಾಬಟ್ಟೆ ಹಾಸ್ಪಿಟಬಲ್. ನೋ, ಐಪೆ. ವೇಟ್. ಐ ವಾಂಟ್ ಚೇಂಜ್ ಟು. ನೋ, ಐ ವಾಂಟ್ ಚೇಂಜ್ ಟು. ಸೊ ಹುಡುಗಿ ಹತ್ರ ದುಡ್ಡು ಕೊಡ್ಸೋದು ಬೇಡ, ಚೇಂಜ್ ಬೇಕಲ್ಲ. ಒನ್ ಮುಯ್, 2 ಚಾಯ್. ಚೇಂಜ್. ನೋ ಚೇಂಜ್ ಬ್ರೋ. ನಿಮ್ಮ ಬಾಕ್ಸ್ ತುಂಬ ದುಡ್ಡಿದೆ, ಕೊಡಿ. ನೋಡಿ ಇಲ್ಲಿ ಇಡೀ ಜಗತ್ತಿನ ಎಲ್ಲ ಬೇರೆ ಬೇರೆ ರೀತಿಯ ಕರೆನ್ಸಿಗಳು ಮತ್ತು ನಾಣ್ಯಗಳನ್ನು ಜೋಡಿಸಿದ್ದಾರೆ. ವೆರಿ ನೈಸ್ ಪ್ಲೇಸ್ ಟು ಸಿಟ್ ಆ್ಯಂಡ್ ಎಂಜಾಯ್ ದ This is the tea. Iraqi dinar. ಇರಾಕಿ ದಿನರ್ ಡ್ಯೂರಿಂಗ್ ದ ಕಿಂಗ್ಸ್, Yeah, the ಪ್ರೀವಿಯಸ್ ಕಿಂಗ್. ಸೊ ಸದ್ದಾಮ್ ಹುಸೇನು ಈ ಒಂದು ದೇಶವನ್ನು, ನಾನು ಬಿಫೋರ್ ಸದ್ದಾಮ್ ಹುಸೇನ್ನ ಮುಂಚೆ ಇದ್ದಂತಹ ರಾಜ ಇವರು. ಈ ರಾಜನನ್ನು ಕೊಂದೆ ಸದ್ದಾಮ್ ಹುಸೇನು ಪವರಿಗೆ ಬಂದಿದ್ದು. ಜೋಶಲ್ಲಿ ನನ್ನ ಕನ್ನಡಕ, ನನ್ನ ಬ್ಯಾಗು ಎರಡೂ ಬಿಟ್ಟು ಬಂದುಬಿಟ್ಟಿದ್ದೆ. ಥ್ಯಾಂಕ್ ಯು ಹಬೀಬಿ, ಥ್ಯಾಂಕ್ ಯು ಸೋ ಮಚ್. ಕಳ್ಕೊಂಬಿಡ್ತಾ ಇದ್ದೆ ನನ್ನ ಪ್ರೀತಿಯ ತಮ್ಮ ಕೊಟ್ಟಂತಹ ಕನ್ನಡಕ. ಸೊ ಬ್ಯಾಗನ್ನು ತಗೊಂಡು ಇಲ್ಲಿಂದ ಹೊರಡೋಣ ಬನ್ನಿ. ಥ್ಯಾಂಕ್ ಯು ಬ್ರದರ್. ಆಹಾ, ಈ ಹಳೇ ಕಾಲದ ಕೆಫೆಗಳಲ್ಲಿ ಊಟ ಮಾಡೋದು, ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು, ಅದರ ಮಜಾನೇ ಬೇರೆ. ನಿಮ್ಮ ಫೇವ್ರೆಟ್ ಕೆಫೆ, ನಿಮ್ಮ ಫೇವ್ರೆಟ್ ಜಾಗ ಅಡ್ಡ ಹಾಕೋದಕ್ಕೆ ಯಾವುದು ಅಂತ ತಿಳಿಸಿ. ಲೆಟ್ಸ್ ಗೋ ದಿಸ್ ವೇ.